ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ನಾನು ಚೆನ್ನಾಗಿದ್ದೇನೆ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗಿದ್ದು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆದ್ದ ಫ್ರೆಶ್ ಅಪ್ ಆಗಿ ಬೆಳಗಿನ ಪ್ರತಿನಿತ್ಯದ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡು ಜಸ್ಟ್ ನಾವು ಇವಾಗ ವಾಕಿಂಗ್ ಹೋಗ್ತಿದ್ದೇವೆ. ಸಿಕ್ಕಾಪಟ್ಟೆ ಚಳಿದೆ ಮಾತ್ರ, ಮಂಜು ಮುಸುಕಿದ ವಾತಾವರಣ, ಇಬ್ಬನೇ ಬಿಸಿಲ್ಲ. ಪರಿಸರ ಏನಿದೆ ಅಲ್ಲರೆ ತುಂಬ ಅಂದರೆ ತುಂಬ ಅತ್ಯದ್ಭುತವಾಗಿದೆ. ಹಾಗಿದ್ರೆ ನಮ್ಮ ಪ್ರಯಾಣವನ್ನು ಮುಂದುವರಿಸೋಣ. ಎಲ್ಲರೂ ಸ್ಕೂಲು, ಕಾಲೇಜಸ್, ಆಫೀಸ್ ಹೋಗ್ತಿದ್ದಾರೆ ನೋಡ್ರಿ. ಆಲ್ಮೋಸ್ಟ್ ನಮ್ದು ವಾಕ್ ಮುಗಿಸ್ಕೊಂಡು ನಾವು ಇವಾಗ ರಿಟರ್ನ್ ಹೊಡ್ತಿದ್ದೇವೆ ರೀ. ಆಲ್ಮೋಸ್ಟ್ ನಮ್ದು ವಾಕಿಂಗ್ ಎಲ್ಲ ಮುಗಿತ್ರಿ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಮನೆನ ರೀಚ್ ಆಗ್ತೇವೆ. ಮನೆನ ರೀಚ್ ಆಗೈತ್ರಿ. ಮುಂದಿನ ಕೆಲಸಗಳ ಬಗ್ಗೆ ತಯಾರಿ ನಡೆಸೋಣ. ಇವಾಗ ಬೇಗ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ರಿ. ಜಸ್ಟ್ ನಮ್ದು ಸ್ನಾನ ಮುಗಿಸ್ಕೊಂಡ ಪೂಜೆ ಮಾಡಿದ್ದೀವಿ ರೀ. ನಾವು ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಳ್ರೋಣ. ಹಲೋ ಸರ್, ನಮಸ್ತೆ ಸರ್. ರೆಡಿ ಆಗಿದೆ ಸರ್? ಹೌದು ಸರ್, ಹೊರಗಡೆ ಹೋಗಿದ್ದೆ. ಫೈನ್ ಸರ್, ಓಕೆ. ಸರಿ ಸರ್, ಓಕೆ. ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ರೆ ಎಲ್ಲರೂ ನಮ್ಮ ಸಂಬಂಧ ವೇಟ್ ಮಾಡಿ ಫೈನಲಿ ಮಾಡಿದ್ರು ಅನ್ಸತ್ತೆ. ಹೇಮಾ, ಗುಡ್ ಮಾರ್ನಿಂಗ್. ಹಾಯ್ ತಂಗಮ್ಮ. ನಮ್ಮ ತಂಗಿಯವರು ಊರಿಗೆ ಹೊಡ್ತಿದ್ದಾರೆ, ರೆಡಿ ಆಗ್ತಿದ್ದಾರೆ. ನಮಗೂ ಬೇಜಾರಾಗ್ತಿದೆ ಕಳಿಸ್ಕೊಡೋಕ್ಕೆ, ಯಾಕಂದರೆ ಡೈಲಿ ನಮ್ಮ ಬಗ್ಗೆ ತುಂಬ ಕೇರ್ ತೊಗೊಳ್ಳೋರು. ತಂಗಿ ಮತ್ತೆ ಜಲ್ದಿ ಬಾ ಅಮ್ಮ, ಹೋಗಿ ಮಾತಾಡೇ ಇಲ್ಲರಿ ಅವರು, ಬೇಜಾರು ಮಾಡ್ಕೊಂಡ್ರೆ. ಎಲ್ಲರೂ ಕೆಲಸದ ನಿಮಿತ್ತವಾಗಿ ಬ್ಯುಸಿ ಇದ್ದಾರೆ. ಸ್ವಲ್ಪ ವೇಟ್ ಮಾಡೋಣ, ಆಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ. ಇವತ್ತಿನ ಪೇಪರಲ್ಲಿ ಏನಿದೆ ಒಂದ್ಸಲಿ ಚೆಕ್ ಮಾಡಿಬಿಡೋಣ. ಆಲ್ಮೋಸ್ಟ್ ಪೇಪರೆಲ್ಲ ಓದೈತೆ, ನಥಿಂಗ್ ಸ್ಪೆಷಲ್. ಏನಪ್ಪ ಅಂತಂತ ಟಾಟಾ ಸಿಯಾರ ಹುಬ್ಳಿ ಬರೋದಿದೆ, ಅದೊಂದೇ ಅಡ್ವರ್ಟೈಸ್ಮೆಂಟ್ ಇದೆ. ನೋಡೋಣ, ಬಂದು ಒಂದ್ಸಲಿ ವಿಸಿಟ್ ಮಾಡೋಣ. ಏನಿಲ್ಲ, ನಮ್ಮ ತಂದೆಯವರು ಯಾವುದೋ ಒಂದು ಸ್ಯಾಂಡ್ವಿಚ್ ಸ್ವೀಟ್ ತಂದಿದ್ದಾರೆ. ಟೇಸ್ಟ್ ಮಾಡೋಣ ಯಾವ ಥರ ಇದೆ ಅಂತ ಹೇಳ್ತೇನೆ. ಚೆನ್ನಾಗಿದೆ ರೀ, ಒಂಥರ ಸಮ್. ರೆಫ್ರಿಜರೇಟರ್ಲ್ಲಿ ಇಟ್ಬಿಡೋಣ್ರಿ. ಜಸ್ಟ್ ಪೇಪರ್ ಓದಿ ನಾವು ನಮ್ಮ ಹೋಗ್ ಸ್ಟೇಷನ್ ಕಡೆ ಬರ್ತಾ ಇದ್ದೀವಿ ರೀ. ಆಲ್ಮೋಸ್ಟ್ ಗಿಡಗಳೆಲ್ಲ ಒಣಗಿಬಿಟ್ಟಿದ್ದಾವೆ ನೋಡ್ರಿ. ಇಲ್ಲಿ ಬಾಟಲ್ಗೆ ನೀರು ಕಡಿಮೆ ಆಗಿಬಿಟ್ಟಿದ್ದಾವೆ. ನೀರು ಹಾಕೊಂಡ್ರಿ ಒಂದು ಸ್ವಲ್ಪ. ಗಿಡಗಳು ಯಾಕೋ ಮಳೆ ಹೋಗ್ತಿದ್ದಾವ್ರೆ, ಸ್ವಲ್ಪ ಕಸ ತೆಗೆದು ಬಿಡ್ರಿ. ಚಲ್ ಬಿಡ್ರಿ ಕಸ. ಇವಾಗ ಅಮ್ಮ ಮುಗಿತಮ್ಮ ಓಕೆಲ್ಲ? ಹೌದಮ್ಮ, ಇನ್ನೂ ಮುಗಿದಿಲ್ಲ. ಅಮ್ಮ ಏನಮ್ಮ ಇವತ್ತು ಪ್ಲ್ಯಾನ್ಸ? ಹಾಂ, ಹ್ಞೂ, ಹೌದಮ್ಮ. ನಾಷ್ಟ ಮಾಡೋಣ್ರಿ ಇವಾಗ. ಬಾಯ್ ಮಾ. ಜಸ್ಟ್ ನಮ್ದು ಬ್ರೇಕ್ಫಾಸ್ಟ್ ಮುಗಿದ್ರೆ
ನಿನ್ನೆ ಇಂಟರ್ನೆಟ್ ಇಶ್ಯೂ ಇರೋ ಕಾರಣ ರೀ ಲಾಗನ್ನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಈಗ ಅಪ್ಲೋಡ್ ಮಾಡೋಣ. ನಿನ್ನೆ ಲಾಗ್ ಏನಿದೆ ರೀ ಅಪ್ಲೋಡ್ ಮಾಡಿಯಾಗಿದೆ. ಡಿಸ್ಕ್ರಿಪ್ಷನ್ಸ್ ತಮ್ಮನೆಲ್ಲ ಬರ್ದಾಗಿದೆ. ಸ್ವಲ್ಪ ಮಾರ್ಕೆಟಿಗೆ ಹೋಗ್ಬೇಕಂತ ಹೋಗ್ಬಿಡ್ರಿ ಇವಾಗ. ನಮ್ಮ ಬಿಗ್ ಚಾವಿಲ್ಲಿದೆ. A few moments later. ಕೆಲವೊಂದು ಪ್ರಾಜೆಕ್ಟ್ ಪೆಂಡಿಂಗ್ ಇದ್ದು ರೀ, ಅದು ವರ್ಕ್ ಮಾಡ್ತಿದ್ದೆ. ಆಲ್ಮೋಸ್ಟ್ ಅಲ್ಲಿ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿ ಸಬ್ಮಿಟ್ ಮಾಡಿ ಆಗಿದೆ. ಟೈಮ್ ಇವಾಗ 3:17. ಊಟ ಟೈಮ್ ಆಗಿದೆ. ಊಟಕ್ಕೆ ಬೇರೆ ಕರೀತಿದ್ದಾರೆ, ಊಟ ಮಾಡ್ಕೊಂಬರೋಣ. ಶಾಂತಕ್ಕ ಗಾರ್ಡನ್ ಕೂತ್ಕೊಂಡು ಊಟ ಮಾಡತ್ತಿಲ್ಬಿ ಇವತ್ತು. ಸ್ಪೆಷಲ್ ಇವತ್ತು ಗುರುವಾರ ಲಕ್ಷ್ಮಿ. ಓ ಪರವಾಗಿಲ್ಲ, ಚೆನ್ನಾಗಿದೆ ಲೊಕೇಶನ್. ನಾವು ಊಟ ಸ್ಟಾರ್ಟ್ ಮಾಡೋಣ್ರಿ ಇವಾಗ. ನಮಗೂ ಪ್ಲೇಟ್ ಮಾಡಿದ್ದಾರೆ, ಸೊಪ್ಪಿನ ಪಲ್ಯ ಮಾಡಿದ್ದಾರೆ, ಕಡಲೆಕಾಳು ಪಲ್ಯ ಮಾಡಿದ್ದಾರೆ, ಶೇಂಗಾ ಚಟ್ನಿ ಹಾಕಿದ್ದಾರೆ. ಚೆನ್ನಾಗಿದೆ. ರೋಟಿ ಎಲ್ಲ ತಿಂದಾಯ್ತಾ? ರೈಸ್ ಊಟ ಮಾಡಿರಿ ಇವಾಗ. ಮೊಸರನ್ನ ಮಾಡಿದ್ದಾರೆ. ಮತ್ತೆ ತಂಗೆ ಸಮಾಚಾರ ಏನಿಲ್ಲ ತಂಗೆ. ಮತ್ತೆ ಯಾವಾಗ ಬರೋದೆ? ಓಕೆ, ಜಸ್ಟ್ ನಂದು ಊಟ ಆಯ್ತು. ನಮ್ಮ ತಂಗಿಯವರು ಹೊಡ್ತಿದ್ದಾರೆ, ಅದಕ್ಕೋಸ್ಕರ ನಮ್ಮ ಮನೆಗೆ ನಮ್ಮ ಮಾವನವ್ರು ಬಂದಿದ್ದಾರೆ. ಮಾತಾಡ್ಸೋಣ. ಚಿಂತೆ ಮಾಡಬೇಡ ಅಷ್ಟೇ, ದೇವ್ರಿಗಿಂತ ಹೆಚ್ಚಿನ ಆಗಿಲ್ಲ. ಕಡೆ ನೀವು ಹಚ್ಚಿರೋ ಒಂದು ಫೀಲ್ ಮಾಡ್ಕೊಳ್ಳಿ. ತುಳಸಿಗಿರ ಬೆಳಕ ಅರ್ಶಿನ ಹಾಕ, ಆ ನೀರು ಹಾಕ, ನೀರು ಹಾಕಿ ಅರ್ಶಿನ ಹಾಕಿ ಹಾಂ ತಂಗಿ. ಅದನ್ನ ಸೈಡ್ ಇಟ್ಟು ಹಿಂಗಾರ ಹಾಕೋ. ಹಿಡ್ಕೊಳಕ್ ಬೇಕಲ್ಲ ನೇತ್ರ ನಿಂಗೆ. ಮಮಾರ ಬಾಯ್. ಮರಳಿ ಗೂಡಿಗೆ ಹೋಗಿಬಾರ್ದು ಹಂಗ. ಅಲ್ಲ 3 ಸಂಜೆ ಮುಕ್ಕೊಂತಿದ್ದೀನಿ ಉಣ್ಲಾರ್ದಂಗ. ಬಿಡ್ರಿ ತುಂಬ ದಿನ ಆಯ್ತು ರೀ ಸಮ್ ಕ್ಲೀನ್ ಮಾಡಿಲ್ಲ. ನಮ್ಮ ತಂದೆಯವರು ಆ ಕೆಲಸ ಮಾಡತ್ತಾರೆ ನೋಡ್ರಿ. ನಾವು ಸ್ವಲ್ಪ ಹೆಲ್ಪ್ ಮಾಡೋಣ ಅವ್ರಿಗೆ. ಅವ್ರು ಎದ್ಲಾ ಆಲ್ಮೋಸ್ಟ್ ಇನ್ನೇನು ಎಂಡಿಂಗ್ ಸ್ಟೇಜಲ್ಲಿ ಇದ್ದೇವೆ ರೀ. ಸಮ್ ಕ್ಲೀನ್ ಮಾಡ್ಕತ್ತೇವೆ. ಯಪ್ಪ ಮೊನ್ನೆ ಏನಾಗಿದೆ ಅಂತಂದ್ರೆ ನೋಡ್ರಿ, ರಾಡಿ ನೀರು ಬಿಟ್ಬಿಟ್ರೆ ಕ್ಲೀನ್ ಮಾಡಿ 15 ದಿವಸ ಇಲ್ಲ, ಮತ್ತು ಈ ಪರಿಸ್ಥಿತಿ ಬಂದಿದೆ. ಇನ್ನೊಂದು 4-5 ಬಕೆಟ್ ಹಾಕವ. ಸ್ವಚ್ಛ ಕಸಡು ಹೊಸ ನೀರು ಹಾಕಿ ತೊಳೆದು ಬಿಡೋಣ.
ನಮ್ಮ ತಂದೆಯವ್ರು ಮಾಡ್ತಿದ್ರು ಇಷ್ಟು ಮಠ, ಇವಾಗ ಜಸ್ಟ್ ಬಂದಿರಿ. ನಾನು ಹಾಪ ಹಾಪ. ಯಪ್ಪ ಯಪ್ಪ, ನೀರೆಲ್ಲ ರಾಡಿಗವ್ರಿ. ರೋಡಾಗಿ ಬೇರೆ ಸಿಕ್ಕಾಪಟ್ಟೆ ಧೂಳು ಬರೋದೈತೆ, ರೋಡಿ ಹಾಕ್ಬಿಡೋಣ. ಜಸ್ಟ್ ನಮ್ದು ಕ್ಲೀನಿಂಗ್ ಪ್ರೊಸೆಸ್ ಎಲ್ಲ ಮುಗೀತ್ರಿ. ಎಲ್ಲ ನೀರು ಹಾಕಿ ತೊಳೆದ್ಬಿಟ್ಟೆ ನೋಡ್ರಿ. ಸಿಕ್ಕಾಪಟ್ಟೆ ಧೂಳು ಬರ್ತೈತೆ, ರೋಡಿಗೂ ನೀರು ಹೊಡೆದ್ಬಿಟ್ಟು ನೋಡ್ರಿ. ನಾವು ಇವಾಗ ಫ್ರೆಶ್ ಅಪ್ ಆಗಿಬಿಡೋಣ್ರಿ. ಜಸ್ಟ್ ಫ್ರೆಶ್ ಅಪ್ ಆಗಿ ನಮ್ಮ ಮೇಲ್ಗಡೆ ವಾಕ್ ಮಾಡಕ್ಕೆ ಬಂದೇವ್ರಿ. ದಿನಗಳು ಹೆಂಗೆ ಹೋಗ್ತದೋ ಗೊತ್ತಿಲ್ಲ, ಟೈಮ್ ಹೆಂಗೆ ಹೋಗುತ್ತೆ ಗೊತ್ತಿಲ್ಲ. ಬೆಳಗಿಂದ ಸಂಜೆ ಕಂಟಿನ್ಯೂಸ್ ಟೈಮ್ ಹೋಗ್ತಾನೆ ಇರತ್ತೆ. ಸೂರ್ಯ ಅಸ್ತವಾಗಿ ತುಂಬ ಗಂಟೆಗಳಾಗಿದೆ. ನಾನು ಕೆಲಸದ ನಿಮಿತ್ತವಾಗಿ ತುಂಬ ಬ್ಯುಸಿಯಾಗಿದೆ. ಅದಕ್ಕೋಸ್ಕರ ಸ್ವಲ್ಪ ವಾಕ್ ಮಾಡೋದು ಲೇಟ್ ಆಯಿತು. ಯೂಶ್ವಲಿ ನಾನು 8 ಗಂಟೆ ಮೇಲೆ ಲಾಂಗ್ ವಾಕ್ ಹೋಗ್ತೀನಿ, ಬಟ್ ಇವತ್ತು ಪೇಷನ್ಸ್ ಇರಲಿಲ್ಲ, ಅದಕ್ಕೋಸ್ಕರ ಲೈಟಾಗಿ ವಾಕ್ ಮಾಡ್ತಿದ್ದೀನಿ. ಆಲ್ಮೋಸ್ಟ್ ವಾಕಿಂಗ್ ಎಲ್ಲ ಮಾಡೇ ಐತ್ರಿ. ನಾನು ಹೊರಡೋ ಸಮಯ, ನಾವು ಹೊರಡೋಣ ಇವಾಗ. ಜಸ್ಟ್ ಬಂದ್ವಿ ರೀ ನಾವು. ಇವತ್ತಿನ ದಿನ ಇದಾಗಿತ್ತು ರೀ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನ್ಯೂ ವ್ಲಾಗ್. ಲೈಫಲ್ಲಿ ಗಿಚ್ಚಿರ್ಬೇಕಂದ್ರೆ ಬೆಳಿಬೇಕಂದ್ರೆ ಹುಚ್ಚಿರ್ಬೇಕು, ಮನಸ್ಸಲ್ಲಿ ಕಿಚ್ಚಿರಬೇಕು. ನಾವು ಮಾಡುವ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದು ದಿನದ ಹಂತಗತಿಗಳಾಗ್ತಾವೆ ಅಂತ ಹೇಳ್ತಾ ಎಂದಿನಂತೆ ಇವತ್ತಿನ ಲಾಗನ್ನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಂದ ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್, ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.